ಯುದ್ಧದ ಎಫೆಕ್ಟ್ ಇದು. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಬೆಲೆ ಏರಿಕೆ ಆಗಿದೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ನ ಬೆಲೆ ಬೆಂಗಳೂರಿನಲ್ಲಿ 203 ರೂಪಾಯಿ ಹೆಚ್ಚಳ ಆಗಿದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಅಭಾವದ ಮಧ್ಯೆ ಮತ್ತೊಮ್ಮೆ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ ಬೆಂಗಳೂರಿನಲ್ಲಿ 203 ರೂಪಾಯಿ ಏರಿಕೆ ಆಗಿದೆ. ಒಂದು ತಿಂಗಳ ಅವಧಿಯಲ್ಲಿ ಅಲ್ಲಿಗೆ ಎಲ್ಪಿಜಿ ದರ 347 ರೂಪಾಯಿ ಏರಿಕೆ ಆದಂತಾಗಿದೆ. ಕಚ್ಚಾ ತೈಲ, ನೈಸರ್ಗಿಕ ಅನಿಲದ ಬೆಲೆ ಏರಿಕೆಯ ಬೆನ್ನಲ್ಲೇ ಗ್ಯಾಸ್ ಬೆಲೆ ಏರಿಕೆ ಆಗಿದೆ. ಗೃಹ ಬಳಕೆ ಗ್ಯಾಸ್ ಬೆಲೆಯಲ್ಲಿ ಯಾವುದೇ ಬದಲಾವಣೆಯನ್ನ ಸರ್ಕಾರ ಮಾಡಿಲ್ಲ. ಕಮರ್ಷಿಯಲ್ ಎಲ್ಪಿಜಿಯಲ್ಲಿ ಏರಿಕೆ ಆಗಿದೆ. ಮಾರ್ಚ್ 1ನೇ ತಾರೀಕು 1958 ರೂಪಾಯಿ ಇತ್ತು. ಅದಾದ ನಂತರ ಏಪ್ರಿಲ್ 1ನೇ ತಾರೀಕಿಗೆ 2161 ರೂಪಾಯಿ ಆಗಿದೆ. 347 ರೂಪಾಯಿ ಒಂದೇ ಒಂದು ತಿಂಗಳ ಅವಧಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿರೋದು. 347 ರೂಪಾಯಿ ಏರಿಕೆ ಆಗಿದೆ. ಒಂದು ಸಿಲಿಂಡರ್ ಸಿಗ್ತಾ ಇಲ್ಲ. ಹಂತ ಹಂತವಾಗಿ ಸಿಲಿಂಡರ್ ಪೂರೈಕೆಯ ಪ್ರಮಾಣವನ್ನ ಸರ್ಕಾರ ಜಾಸ್ತಿ ಮಾಡಿಕೊಂಡು ಬಂದಿದೆ. ಆದರೆ ಸಿಗ್ತಾ ಇರುವಂತಹ ಸಿಲಿಂಡರ್ಗೂ ಕೂಡ ಜಾಸ್ತಿ ಬೆಲೆ ಕೊಡಬೇಕಾಗಿದೆ. ಈಗ 347 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಆಗಿರೋದು. ಮೊದಲೇ ಸಿಲಿಂಡರ್ ಪೂರೈಕೆ ಸರಿಯಾಗಿ ಇಲ್ಲ ಅನ್ನೋ ಕಾರಣಕ್ಕೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಫುಡ್ಗಳ ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ. ಈಗ ನೋಡಿದ್ರೆ ಸಿಲಿಂಡರ್ ಬೆಲೆ ಏರಿಕೆ ಕೂಡ ಆಗಿರೋದ್ರಿಂದ ಮತ್ತಷ್ಟು ಬೆಲೆ ಏರಿಕೆಯ ಬಿಸಿ ತಟ್ಟತ್ತೆ ಜನರಿಗೆ. ನೋಡಿ, ಕಳೆದ 6 ತಿಂಗಳಿಂದ ಈ ಬೆಲೆ ಹೆಚ್ಚಳ, ಗ್ಯಾಸು ಪ್ರತಿ ತಿಂಗಳು 100 ರೂಪಾಯಿ ಈ ರೀತಿ ಹೆಚ್ಚುವರಿಯಾಗಿ ಇವತ್ತು 2161 ರೂಪಾಯಿ ಕೊಡುವಂಥ ಪರಿಸ್ಥಿತಿ ಇದೆ. ದೇಶದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯಾದ ಒಂದು ರೇಟ್ ದರ ನಿಗದಿ ಮಾಡಿದ್ದಾರೆ. ನಮ್ಮಲ್ಲಿ ಹೆಚ್ಚಂತಲೇ ಹೇಳ್ಬೋದು. ಈ ಕಳೆದ ಮಾರ್ಚ್ 1ರಲ್ಲಿ 1841 ಇದ್ದ ಸಿಲಿಂಡ್ರ್ ಇವತ್ತು 2161, ಅಂದರೆ 365 ರೂಪಾಯಿ ಹೆಚ್ಚುವರಿಯಾಗಿ ಇವತ್ತಿಂದ ಕೊಡಬೇಕಾಗತ್ತೆ. ಅಂದರೆ 5 ಸಿಲಿಂಡರ್ ತೊಗೊಂಡ್ರೆ 1500 ರೂಪಾಯಿ ಹೆಚ್ಚುವರಿಯಾಗಿ ಎತ್ತಿಡಬೇಕಾಗತ್ತೆ. ಇದು ಎಲ್ಲ ಒಂದು ನಮ್ಮ ಉದ್ಯಮದ ಬಗ್ಗೆ ಒಂದು ಸರ್ಕಾರ ಯಾಕೆ ಈ ರೀತಿ ಧೋರಣೆ ತೋರ್ತಾ ಇದೆಯೋ ಅರ್ಥ ಆಗ್ತಾ ಇಲ್ಲ. ಜೊತೆಗೆ ನಮಗೆ ಸಿಲಿಂಡರ್ ಕೊಡ್ತಾ ಇರಲಿಲ್ಲ. ಈ ಕಳೆದ 1 ತಿಂಗಳಿಂದ ಸಿಲಿಂಡರ್ ಸಪ್ಲೈ ಮಾಡಲಿಲ್ಲ, ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಮಾಡಲ್ಲ, ನಾವು ಡೊಮೆಸ್ಟಿಕ್ ಮಾತ್ರ ಮಾಡ್ತೀವಿ ಅಂದರು. ಆವಾಗಲೂ ಉದ್ಯಮ ಕೊಡ್ತಾ ಇತ್ತು. ಸುಮಾರು 20-30% ಬಿಸ್ನೆಸ್ ಡೌನ್ ಆಯಿತು. ಈಗ ಇದೊಂದು ಬರೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ 365 ರೂಪಾಯಿ ಒಂದು ಸಿಲಿಂಡರ್ ಮೇಲೆ ಎತ್ತಿಡಬೇಕು. ಜೊತೆಗೆ ನಮ್ಮ ಬೇರೆ ಬೇರೆ ಸಾಮಾನು ರೇಟ್ಗಳು ಜಾಸ್ತಿ ಆಗಿದೆ. ಅನಿಲ ಅಭಾವದಿಂದ, ಪೆಟ್ರೋಲ್ ಡೀಸೆಲ್ ಅಭಾವದಿಂದ ಅದು ಜಾಸ್ತಿ ಆಗಿದೆ. ಹೆಚ್ಚುವರಿಯಾಗಿ ನಾವು ಪ್ರತಿನಿತ್ಯ 5000 ರೂಪಾಯಿ ಎತ್ತಿಡುವಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಹೋಟೆಲ್ ಉದ್ಯಮಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು. ನೋಡಿ, ಈಗ ಬಿಸ್ನೆಸ್ಸೇ ನಮಗೊಂದು 30% ಕಡಿಮೆ ಆಗಿದೆ. ಈಗ ಮತ್ತೆ ನಾವು ದರ ಏರಿಕೆ ಏನಾದರೂ ಮಾಡಿದ್ರೆ ನಾವು ಗ್ರಾಹಕರಿಗೆ ಕಳ್ಕೊಬೇಕಾಗುತ್ತೆ, ಮತ್ತೆ ಬಿಸ್ನೆಸ್ ಡೌನ್ ಆಗುತ್ತೆ. ಆದ್ದರಿಂದ ನಾವು ಕಾದು ನೋಡಿ ಸುಮಾರು ಮುಂದಿನ ತಿಂಗಳು ಏನಾದರೂ ಕಡಿಮೆ ಆಗ್ಬೋದೇನೋ ಅನ್ನೋ ಒಂದು ದೃಷ್ಟಿಯಿಂದ ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ ಸಡನ್ನೇ ನಾವು ದರ ಏರಿಕೆ ಮಾಡಿಬಿಟ್ರೆ ಗ್ರಾಹಕರಿಗೆ ಹೊಡೆತ ಆಗುತ್ತೆ, ಗ್ರಾಹಕರು ಬರಲ್ಲ. ಯಾಕಂದರೆ ಜಾಸ್ತಿ ದರ ಆದ ತಕ್ಷಣ ಅವರು ಒಂದು ಹೋಟ್ಲಿಗೆ ಬರಲಿಕ್ಕೆ ಒಂದು ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.